Hello everyone, this is Kirtana from Rank Book. Hope you are all doing good. In real life ಅಲ್ಲಿ ನೀವು ಮೋಸ್ಟ್ ಆಫ್ ದ ಪೀಪಲ್ ಟ್ರೈನಲ್ಲಿ ಓಡಾಡಿರ್ತೀರ. ಬಟ್ ಟ್ರೈನಲ್ಲಿ ಓಡಾಡಿರುವಾಗ ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ನಾವು ಹೋಗ್ತಾ ಇರೋ ಟ್ರೈನು ಎಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ ಅಥವಾ ನಾವು ಹೋಗ್ತಾ ಇರೋ ಟ್ರೈನ್ದು ಡಿಸ್ಟೆನ್ಸ್ ಎಷ್ಟು ಅಂತ ಯೋಚನೆ ಮಾಡಿದ್ದೀರಾ? ಮೋಸ್ಟ್ ಆಫ್ ದ ಪೀಪಲ್ ಮಾಡಿರಲ್ಲ. ಇವತ್ತಿನ ಸೆಷನಲ್ಲಿ ನಾವು ಕಲಿತಿರೋ ಟಾಪಿಕ್ಕು ಪ್ರಾಬ್ಲಮ್ಸ್ ಆನ್ ಟ್ರೈನ್ ಅಂತ. ಪ್ರಾಬ್ಲಮ್ಸ್ ಆನ್ ಟ್ರೈನ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ವೆನ್ ಇಟ್ ಕಮ್ಸ್ ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ನೀವು ಮೋಸ್ಟ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೋಡಿರ್ತೀರ ಟ್ರೈನಿಗೆ ಸಂಬಂಧಪಟ್ಟ ಪ್ರಾಬ್ಲಮು ಮ್ಯಾಂಡೇಟರಿಯಾಗಿ ಇದ್ದೇ ಇರುತ್ತೆ. ಫ್ರಮ್ ಬೇಸಿಕ್ ಕಾನ್ಸೆಪ್ಟ್ಸಿಂದ ಇವತ್ತು ಕಲಿತಾ ಹೋಗೋಣ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ಪ್ರಾಬ್ಲಮ್ಸ್ ಆನ್ ಟ್ರೈನ್ ಅನ್ನೋ ಟಾಪಿಕ್ಕು 3 ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿದೆ. ಒನ್ ಇಸ್ ಸ್ಪೀಡ್, ಅನದರ್ ಒನ್ ಇಸ್ ಡಿಸ್ಟೆನ್ಸ್ ಆ್ಯಂಡ್ ಥರ್ಡ್ ಒನ್ ಇಸ್ ಟೈಮ್ ಅಂತ. ಸ್ಪೀಡ್ ಅಂತ ಹೇಳಿದ್ರೆ ಏನಂದರೆ ದ ರೇಟ್ ಅಟ್ ವಿಚ್ ಟ್ರೈನ್ ಟ್ರಾವೆಲ್ಸ್ ಮೆಷರ್ಡ್ ಇನ್ ಕಿಲೋಮೀಟರ್ ಪರ್ ಅವರ್ ಆರ್ ಮೀಟರ್ ಪರ್ ಸೆಕೆಂಡ್ಸ್. ಟ್ರೈನು ಎಷ್ಟು ವೇಗದಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಾವು ಸ್ಪೀಡ್ ಅಂತ ಹೇಳಿ ಕರಿತೀವಿ. ವೇಗನ ನಾವು ಸ್ಪೀಡ್ ಅಂತ ಹೇಳಿ ಕರಿತೀವಿ. ಅದನ್ನು ನಾವು ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ ಅಂತ ಹೇಳಿದ್ರೆ ಮೆಷರ್ಡ್ ಇನ್ ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಪರ್ ಅವರ್ಗೆ ಮೆಷರ್ ಮಾಡ್ತೀವಿ ಆರ್ ಎಲ್ಸ್ ಮೀಟರ್ ಪರ್ ಸೆಕೆಂಡ್ ಅಂತ ಮೆಷರ್ ಮಾಡ್ತೀವಿ. ದೆನ್ ವಿ ಹ್ಯಾವ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಂತ ಹೇಳಿದ್ರೆ ದ ಲೆಂತ್ ಕವರ್ಡ್ ಬೈ ಎ ಟ್ರೈನ್ ಇನ್ ಮೀಟರ್ಸ್ ಆರ್ ಕಿಲೋಮೀಟರ್ಸ್. ಟ್ರೈನ್ನ ಲೆಂತ್ನ ನಾವು ಡಿಸ್ಟೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದನ್ನು ನಾವು ಮೀಟರ್ಸ್ ಆರ್ ಕಿಲೋಮೀಟರ್ಸಲ್ಲಿ ಡಿಫೈನ್ ಮಾಡ್ತೀವಿ. ಓಕೆ, ಮೀಟರ್ಸ್ ಆರ್ ಕಿಲೋಮೀಟರ್ಸಲ್ಲಿ ಡಿಫೈನ್ ಮಾಡ್ತೀವಿ. ಸ್ಪೀಡ್ನ ನಾವು ಕಿಲೋಮೀಟರ್ ಪರ್ ಅವರ್ ಆರ್ ಮೀಟರ್ ಪರ್ ಸೆಕೆಂಡಲ್ಲಿ ಡಿಫೈನ್ ಮಾಡ್ತೀವಿ ಆ್ಯಂಡ್ ಡಿಸ್ಟೆನ್ಸ್ನ ಮೀಟರ್ಸ್ ಆರ್ ಕಿಲೋಮೀಟರ್ಸಲ್ಲಿ ಮಾಡ್ತೀವಿ. ದೆನ್ ವಿ ಹ್ಯಾವ್ ಥರ್ಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ದಟ್ ಇಸ್ ಟೈಮ್. ಟೈಮ್ ಇಸ್ ನಥಿಂಗ್ ಬಟ್ ದ ಡ್ಯೂರೇಷನ್ ದ ಟ್ರೈನ್ ಟೇಕ್ಸ್ ಟು ಕವರ್ ದ ಡಿಸ್ಟೆನ್ಸ್. ಯಾವುದೋ ಒಂದು ಡಿಸ್ಟೆನ್ಸ್ ಇರುತ್ತೆ, ಅದನ್ನ ಟ್ರೈನು ಎಷ್ಟು ಟೈಮಲ್ಲಿ ಕವರ್ ಮಾಡಿದೆ, ಎಷ್ಟು ಸಮಯದಲ್ಲಿ ಕವರ್ ಮಾಡಿದೆ ಅನ್ನೋದನ್ನು ನಾವು ಟೈಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದಿಸ್ ಆರ್ ದ 3 ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ಸ್ ವೆನ್ ಇಟ್ ಕಮ್ಸ್ ಟು ಪ್ರಾಬ್ಲಮ್ಸ್ ಆನ್ ಟ್ರೈನ್. ಇದು 3 ಕಾನ್ಸೆಪ್ಟ್ ಮೇಲೇ ಕೆಲವು ಫಾರ್ಮುಲಾಸ್ ಇದೆ. ಆ ಫಾರ್ಮುಲಾಸ್ ಮೇಲೇ ಈ ಟ್ರೈನ್ ಪ್ರಾಬ್ಲಮ್ಸ್ ಎಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಾರ್ಮುಲಾಸ್ ಏನೇನು ಅಂತ ನೆಕ್ಸ್ಟ್ ನೋಡೋಣ. ವಿ ಹ್ಯಾವ್ 3 ಕೀ ಫಾರ್ಮುಲಾಸ್. ಅದರಲ್ಲಿ ಫಸ್ಟ್ ಫಾರ್ಮುಲಾ ಬಂತು ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಈ ಫಾರ್ಮುಲಾನ ನಾವು ಬೇಸ್ ಫಾರ್ಮುಲಾ ಅಂತ ನಾವು ತಗೊಳ್ಳೋಣ. ಇದು ಒಂದು ಫಾರ್ಮುಲಾ ನೀವು ರಿಮೆಂಬರ್ ಮಾಡಿದ್ರೆ ಸಾಕು. ದ ಅದರ್ 2 ಕ್ಯಾನ್ ಬಿ ಈಸಿಲಿ ಕ್ರಿಯೇಟೆಡ್. ಹೇಗೆ ಅಂತ ಹೇಳಿದ್ರೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಇದೆ ಅಲ್ವಾ. ಈ ಫಾರ್ಮುಲಾನ ನೀವು ಫ್ರಮ್ ಹೈಸ್ಕೂಲಿಂದನೂ ಕೇಳ್ಕೊಬಂದಿರ್ತೀರ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ನ ಇಲ್ಲಿ ಸ್ಪೀಡ್ ಕಂಡುಹಿಡಿಯೋಕೆ ಇದನ್ನು ಯೂಸ್ ಮಾಡ್ತೀವಿ. ಅದೇ ಥರ ಡಿಸ್ಟೆನ್ಸ್ ಬೇಕು ಅಂತ ಹೇಳಿದರೆ ಈ ಸ್ಪೀಡ್ ಡಿವೈಡೆಡ್ ಬೈ ಟೈಮ್ ಇರೋದು ಈ ಕಡೆಗೆ ಶಿಫ್ಟ್ ಆದರೆ ಈಕ್ವಲ್ಸಿಂದ, ಡಿವೈಡೆಡ್ ಬೈ ಇರೋದು ಈಕ್ವಲ್ಸಿಂದ ಆ ಕಡೆ ಶಿಫ್ಟ್ ಆದರೆ ಇಂಟು ಆಗುತ್ತೆ. ಸೊ ದಟ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅನ್ನೋ ಫಾರ್ಮುಲಾ ನಮಗೆ ಕ್ರಿಯೇಟ್ ಆಗುತ್ತೆ. ದೆನ್ ಅದೇ ಥರ ನನ್ನ ಹತ್ರ ಡಿಸ್ಟೆನ್ಸ್ ಇದೆ ಆ್ಯಂಡ್ ಸ್ಪೀಡ್ ಇದೆ, ನಂಗೆ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀರಾ, ಇಲ್ಲಿ ಆಲ್ರೆಡಿ ಡಿಸ್ಟೆನ್ಸ್ ಫಾರ್ಮುಲಾ ಇದೆ ಅಲ್ವಾ, ಇಲ್ಲಿ ಟೈಮ್ ಅನ್ನೋ ಫ್ಯಾಕ್ಟರ್ ಇದೆ. ಆ ಟೈಮ್ನ ಹಾಗೆ ಇಟ್ಕೊಳ್ತೀರಾ. ಇನ್ನು ಮಿಕ್ಕಿದ ಸ್ಪೀಡು ಇಂಟು ಇರೋದನ್ನ ಈ ಕಡೆಯಿಂದ ಶಿಫ್ಟ್ ಮಾಡ್ತೀರಾ. ಸೊ ಇಲ್ಲಿ ಇಂಟು ಇರೋದು ಈ ಕಡೆ ಹೋದರೆ ಡಿವೈಡೆಡ್ ಬೈ ಆಗುತ್ತೆ. ಸೊ ದ್ಯಾಟ್ ದ ಫಾರ್ಮುಲಾ ವಿಲ್ ಬಿಕಮ್ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗುತ್ತೆ. ಇದು ಬೇಸಿಕ್ 3 ಫಾರ್ಮುಲಾಸ್, ಫಂಡಮೆಂಟಲ್ ಫಾರ್ಮುಲಾಸ್. ಇದು ಈಸಿಯಾಗಿ ನೆನ್ಪಿಟ್ಕೊಂಡ್ರೆ ನೀವು ಯಾವುದೇ ಟ್ರೈನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಈ ಫಾರ್ಮುಲಾಸ್ನ ನೆನ್ಪಿಟ್ಕೊಳ್ಳೋಕ್ಕೆ. ಈ ಥರ ನೀವು ಡಯಾಗ್ರಾಮ್ ಕ್ರಿಯೇಟ್ ಮಾಡಿ ಇಲ್ಲಿ ಡಿಸ್ಟೆನ್ಸ್ ಅಂತ ಇದನ್ನು ನೇಮ್ ಮಾಡ್ಕೊಳ್ಳಿ. ದೆನ್ ಫಾರ್ ಲೆಫ್ಟ್ ಸೈಡ್ ಸ್ಪೀಡ್ ಅಂತ ನೇಮ್ ಮಾಡ್ಕೊಳ್ಳಿ ಆ್ಯಂಡ್ ರೈಟ್ ಸೈಡಲ್ಲಿ ನೀವು ಟೈಮ್ ಅಂತ ತಗೊಳ್ಳಿ. ಸೊ ದಿಸ್ ಇಸ್ ಡಿಸ್ಟೆನ್ಸ್ ಆ್ಯಂಡ್ ದಿಸ್ ಇಸ್ ಸ್ಪೀಡ್ ಆ್ಯಂಡ್ ದಿಸ್ ಇಸ್ ಟೈಮ್. ಇವಾಗ ಸ್ಪೀಡ್ದು ಫಾರ್ಮುಲಾ ಬೇಕು ಅಂತ ಹೇಳಿದ್ರೆ ಸ್ಪೀಡ್ ಈಕ್ವಲ್ಸ್ ಇಲ್ಲಿ ಡಿಸ್ಟೆನ್ಸ್ ಇದನ್ನು ಬೈ ಅಂತ ತಗೊಳ್ಳಿ, ಡಿಸ್ಟೆನ್ಸ್ ಬೈ ಟೈಮ್ ಅಂತ ಆಗುತ್ತೆ. ಸೊ ಇದು ಸ್ಪೀಡ್ ಫಾರ್ಮುಲಾ ಆಯಿತು. ದೆನ್ ವಿ ಹ್ಯಾವ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಫಾರ್ಮುಲಾ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸ್ಪೀಡ್ ಮತ್ತು ಟೈಮ್ ಮಧ್ಯ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಸಿಗುತ್ತೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ಆಗುತ್ತೆ. ದೆನ್ ಟೈಮ್ ಕಂಡುಹಿಡಬೇಕು ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಡಿಸ್ಟೆನ್ಸ್ ಸ್ಪೀಡ್ ಬರ್ಕೊಂಡಿದ್ದೀವಿ, ಇದನ್ನು ಡಿವೈಡೆಡ್ ಬೈ ಅಂತ ನೀವು ಕನ್ಸಿಡರ್ ಮಾಡಿ. ಸೊ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಆಗುತ್ತೆ. ಇದು ಈಸಿ ಟಿಪ್ ಟು ರಿಮೆಂಬರ್ ದ ಫಾರ್ಮುಲಾ ಆಯಿತಾ. ದೆನ್ ವಿ ಹ್ಯಾವ್ ಟೈಪ್ಸ್ ಆಫ್ ಟ್ರೈನ್ ಪ್ರಾಬ್ಲಮ್ಸ್. ಟ್ರೈನ್ ಪ್ರಾಬ್ಲಮ್ಸಲ್ಲಿ ನಿಮಗೆ 4 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದೆ. ಒಂದು ಪಾಸಿಂಗ್ ಸ್ಟೇಷನರಿ ಆಬ್ಜೆಕ್ಟ್ ಅಂತ, ಇನ್ನೊಂದು ಪ್ಲ್ಯಾಟ್ಫಾರ್ಮ್ ರಿಲೇಟೆಡು, ಇನ್ನು 2 ಬಂದುಬಿಟ್ಟು ಡೈರೆಕ್ಷನ್ ಬೇಸ್ಡ್ ಇರುತ್ತೆ. 1 ಬೈ 1 ಇವಾಗ ಒಂದೊಂದೇ ನೋಡ್ಕೊಂಡು ಹೋಗೋಣ. ಪಾಸಿಂಗ್ ಸ್ಟೇಷನರಿ ಆಬ್ಜೆಕ್ಟ್ ಯಾವ ಥರ ಪ್ರಾಬ್ಲಮ್ ಇರುತ್ತೆ ಅಂದರೆ ಒಂದು ಸ್ಟೇಷನರಿ ಅಥವಾ ಕಾನ್ಸ್ಟೆಂಟಾಗಿ ಇರೋವಂಥ ಆಬ್ಜೆಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪೋಲ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಅವ್ರ ಹ್ಯೂಮನ್ ಆಗಿರ್ಬೋದು. ಅದು ಟ್ರೈನ್
ಆ ಪೋಲ್ನ ಅಥವಾ ಆಬ್ಜೆಕ್ಟ್ನ ಪಾಸ್ ಆಗೋಕ್ಕೆ ಟ್ರೈನು ಎಷ್ಟು ಸಮಯ ತಗೊಳ್ತು ಅನ್ನೋದು ಪಾಸಿಂಗ್ ಸ್ಟೇಷನರಿ ಆಬ್ಜೆಕ್ಟ್ ಕೈಂಡ್ ಆಫ್ ಪ್ರಾಬ್ಲಮ್ ಆಗುತ್ತೆ. ದೆನ್ ಪ್ಲ್ಯಾಟ್ಫಾರ್ಮ್ ಪ್ರಾಬ್ಲಮಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಟ್ರೈನ್ ಇರುತ್ತೆ. ಆ ಟ್ರೈನು ಪ್ಲ್ಯಾಟ್ಫಾರ್ಮ್ನ ಪಾಸ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳ್ತು ಅಥವಾ ಎಷ್ಟು ಸ್ಪೀಡಲ್ಲಿ ಹೋಯಿತು ಅಂತ ನೋಡೋದು ಪ್ಲ್ಯಾಟ್ಫಾರ್ಮ್ ಕೈಂಡ್ ಆಫ್ ಪ್ರಾಬ್ಲಮ್. ನೆಕ್ಸ್ಟ್ ಡೈರೆಕ್ಷನ್ ಬೇಸ್ಡಲ್ಲಿ ಅಗೇನ್ ನಾನು ಹೇಳಿದಾಗೆ 2 ಟೈಪ್ಸ್ ಇದೆ. ಡೈರೆಕ್ಷನ್ ಬೇಸ್ಡ್ ಪ್ರಾಬ್ಲಮ್ಸಲ್ಲಿ ಯಾವಾಗಲೂ 2 ಟ್ರೈನ್ಸ್ ಇಟ್ಕೊಂಡು ನಾವು ಮಾಡ್ತೀವಿ. 2 ಟೈಪ್ಸ್ ಅಂದಿದ್ದು ಒನ್ ಇಸ್ ಸೇಮ್ ಡೈರೆಕ್ಷನ್ ಬೇಸ್ಡ್ ಪ್ರಾಬ್ಲಮ್ಸ್, ಇನ್ನೊಂದು ಆಪೋಸಿಟ್ ಡೈರೆಕ್ಷನ್ ಬೇಸ್ಡ್. ಸೇಮ್ ಡೈರೆಕ್ಷನ್ ಅಂತ ಹೇಳಿದ್ರೆ 2 ಟ್ರೈನ್ ಸಹ ಒಂದೇ ಡೈರೆಕ್ಷನಲ್ಲಿ ನಮಗೆ ಮೂವ್ ಆಗ್ತಾ ಇರುತ್ತೆ, ಅಂದರೆ ಪ್ಯಾರಲಲ್ ಆಗಿ ಮೂವ್ ಆಗ್ತಾ ಇರುತ್ತೆ. ಆಪೋಸಿಟ್ ಡೈರೆಕ್ಷನಲ್ಲಿ ಬಂದಾಗ 2 ಟ್ರೈನ್ಸು ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್, ಅಂದರೆ ಆಪೋಸಿಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ದಿಸ್ ಆರ್ ದ ಟೈಪ್ಸ್ ಆಫ್ ಟ್ರೈನ್ ಪ್ರಾಬ್ಲಮ್ಸ್. ಈಗ 1 by 1 ಇನ್ ಡೀಟೇಲ್ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಫಸ್ಟ್ ಇಸ್ ಪಾಸಿಂಗ್ ಸ್ಟೇಷನರಿ ಆಬ್ಜೆಕ್ಟ್. ಪಾಸಿಂಗ್ ಸ್ಟೇಷನರಿ ಆಬ್ಜೆಕ್ಟ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಅದರಲ್ಲಿ ಏನು ಗಿವೆನ್ ಕೊಟ್ಟಿರ್ತಾರೆ ಅಂದರೆ ಲೆಂತ್ ಆಫ್ ದ ಟ್ರೈನ್ ಕೊಟ್ಟಿರ್ತಾರೆ, ನೆಕ್ಸ್ಟು ಟೈಮ್ ಟು ಪಾಸ್ ದಿ ಆಬ್ಜೆಕ್ಟ್ ಕೊಟ್ಟಿರ್ತಾರೆ. ಲೆಂತ್ ಆಫ್ ದ ಟ್ರೈನ್ ಬಂದು ಟ್ರೈನ್ದು ಎಷ್ಟು ಲೆಂತ್ ಇದೆ ಅಂತ. ನೆಕ್ಸ್ಟ್ ಟೈಮ್ ಟು ಪಾಸ್ ಅಂದರೆ ಆ ಟ್ರೈನು ಒಂದು ಆಬ್ಜೆಕ್ಟ್ನ ಪಾಸ್ ಮಾಡೋಕ್ಕೆ ಎಷ್ಟು ಸಮಯ ತೊಗೊಂಡಿದೆ ಅನ್ನೋದನ್ನ ಟೈಮ್ ಟು ಪಾಸ್ ಅಂತ ಹೇಳ್ತೀವಿ. ಇದರಲ್ಲಿ ನೀವು 2 ಥರ ಕೇಳಿರ್ತಾರೆ. ಒಂದು ಟೈಮ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರ್ತಾರೆ, ಆರ್ ಎಲ್ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರ್ತಾರೆ. ನೀವು ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ದು ಫಾರ್ಮುಲಾ ಯೂಸ್ ಮಾಡ್ತೀರಾ, ದಟ್ ಈಸ್ ಡಿಸ್ಟೆನ್ಸ್ ಬೈ ಸ್ಪೀಡ್. ಆರ್ ಎಲ್ಸ್ ಟೈಮ್ ಕೊಟ್ಟಿರ್ತಾರೆ, ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಪೀಡ್ದು ಫಾರ್ಮುಲಾ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ತಾರೆ. ದಿಸ್ ಇಸ್ ಪಾಸಿಂಗ್ ಸ್ಟೇಷನರಿ ಕೈಂಡ್ ಆಫ್ ಆಬ್ಜೆಕ್ಟ್, ಪಾಸಿಂಗ್ ಸ್ಟೇಷನರಿ ಕೈಂಡ್ ಆಫ್ ಸ್ಟೇಷನರಿ ಆಬ್ಜೆಕ್ಟ್ ಕೈಂಡ್ ಆಫ್ ಪ್ರಾಬ್ಲಮ್. ದೆನ್ ವಿ ಹ್ಯಾವ್ ಪಾಸಿಂಗ್ ಎ ಪ್ಲ್ಯಾಟ್ಫಾರ್ಮ್ ಕೈಂಡ್. ಪ್ಲ್ಯಾಟ್ಫಾರ್ಮ್ ಕೈಂಡಲ್ಲಿ ಏನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಪ್ಲ್ಯಾಟ್ಫಾರ್ಮ್ ಕೈಂಡ್ ಆಫ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಗಿವೆನ್ ಏನೇನು ಕೊಟ್ಟಿರ್ತಾರೆ ನೋಡೋಣ. ಫಸ್ಟ್ ಲೆಂತ್ ಆಫ್ ದ ಟ್ರೈನ್ ಕೊಟ್ಟಿದ್ದಾರೆ, ದೆನ್ ವಿ ಹ್ಯಾವ್ ಪ್ಲ್ಯಾಟ್ಫಾರ್ಮ್ ಲೆಂತ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟೈಮ್ ಟು ಪಾಸ್ ಕೊಟ್ಟಿರ್ತಾರೆ. ನೀವು ಪ್ಲ್ಯಾಟ್ಫಾರ್ಮ್ ಕೈಂಡ್ ಆಫ್ ಪ್ರಾಬ್ಲಮ್ನ ಈಸಿಯಾಗಿ ಗೆಸ್ ಮಾಡ್ಬೋದು. ಹೇಗೆ ಅಂದರೆ ಅಲ್ಲಿ ಪ್ಲ್ಯಾಟ್ಫಾರ್ಮ್ ಲೆಂತು ಮೆನ್ಷನ್ ಆಗಿರುತ್ತೆ. ಓಕೆ, ದೆನ್ ಇದರಲ್ಲಿ ನೀವು ಟೈಮ್ನ ಗೆಸ್ ಮಾಡಿ ಅಂತ ಹೇಳಿದರೆ ಟೈಮ್ ಇಸ್ ಈಕ್ವಲ್ ಟು ಸೇಮ್ ಡಿಸ್ಟೆನ್ಸ್ ಬೈ ಸ್ಪೀಡ್ ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ತೀರಾ. ಬಟ್ ಇಲ್ಲಿ ಪ್ರೀವಿಯಸ್ ಟೈಪ್ಗಿಂತ ಏನು ಚೇಂಜ್ ಅಂದರೆ ಲೆಂತ್ ಅಂದರೆ ಡಿಸ್ಟೆನ್ಸ್ ಅಂತ ಬಂದಾಗ ಅಲ್ಲಿ ಸಿಂಗಲ್ ಡಿಸ್ಟೆನ್ಸ್ ಇತ್ತು, ಬರೀ ಟ್ರೈನ್ದು ಡಿಸ್ಟೆನ್ಸ್ ಇತ್ತು. ಬಟ್ ಇಲ್ಲಿ ಟ್ರೈನ್ದು ಲೆಂತ್ ಸಹ ಇದೆ ಮತ್ತು ಪ್ಲ್ಯಾಟ್ಫಾರ್ಮ್ದು ಇದೆ. ಇದೆರಡನ್ನೂ ಆ್ಯಡ್ ಮಾಡಿ ಅದನ್ನು ನಾವು ಡಿಸ್ಟೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಲೆಂತ್ ಆ್ಯಂಡ್ ಡಿಸ್ಟೆನ್ಸ್ ಅನ್ನೋದು ಒನ್ ಆ್ಯಂಡ್ ದಿ ಸೇಮ್ ಆಯಿತಾ. ಇಲ್ಲಿ ಪ್ಲ್ಯಾಟ್ಫಾರ್ಮ್ ಕೈಂಡ್ ಆಫ್ ಪ್ರಾಬ್ಲಮಲ್ಲಿ ಟ್ರೈನ್ ಲೆಂತು ಮತ್ತು ಪ್ಲ್ಯಾಟ್ಫಾರ್ಮ್ ಲೆಂತು ಎರಡನ್ನೂ ಆ್ಯಡ್ ಮಾಡ್ತೀವಿ, ಸೊ ದಟ್ ವಿ ವಿಲ್ ಗೆಟ್ ಎ ಡಿಸ್ಟೆನ್ಸ್. ಸೊ ಅವಾಗ ಈಸಿಯಾಗಿ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಅಕಸ್ಮಾತ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದರೆ ಸ್ಪೀಡ್ಗೆ ಈ ಫಾರ್ಮುಲಾ ಯೂಸ್ ಮಾಡ್ತಾರೆ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ ಫಾರ್ಮುಲಾ. ಬಟ್ ಇಲ್ಲಿ ಡಿಸ್ಟೆನ್ಸಲ್ಲಿ ಟೂ ಇದೆ, ಸೊ ಲೆಂತ್ ಆಫ್ ದ ಟ್ರೈನ್ ಅದ್ರದ್ದನ್ನು ಆ್ಯಡ್ ಮಾಡಬೇಕು, ಹಂಗೆ ಪ್ಲ್ಯಾಟ್ಫಾರ್ಮ್ ಲೆಂತ್ ಸಹ ಆ್ಯಡ್ ಮಾಡಬೇಕು. ಸೊ ಅದೆರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ಟೈಮ್ ಮಾಡ್ತೀರಾ. ದಿಸ್ ಇಸ್ ಸೆಕೆಂಡ್ ಕೈಂಡ್ ಆಫ್ ಪ್ರಾಬ್ಲಮ್. ನೆಕ್ಸ್ಟ್ ವಿ ಹ್ಯಾವ್ ಡೈರೆಕ್ಷನ್ ಬೇಸ್ಡ್. ಡೈರೆಕ್ಷನ್ ಬೇಸ್ಡ್ ನಾನು ಆಗಲೇ ಹೇಳ್ದಂಗೆ 2 ಟ್ರೈನ್ಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಎ ಆ್ಯಂಡ್ ಬಿ ಅಂತ ತಗೊಳ್ಳೋಣ. ಈ 2 ಟ್ರೈನು ಪ್ಯಾರಲಲ್ಲಿ ಮೂವ್ ಆಗ್ತಾ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಫಾಸ್ಟರ್ ಟ್ರೈನ್ ಬಂದು ಅದ್ರದ್ದು ಸ್ಪೀಡು x km/h ಇದೆ ಅಂತ ಇಟ್ಕೊಳ್ಳೋಣ, ದಟ್ ಈಸ್ ಎದು ಸ್ಪೀಡ್ x ಇದೆ. ನೆಕ್ಸ್ಟ್ ಸ್ಲೋವರ್ ಟ್ರೈನ್ದು ಸ್ಪೀಡ್ ಬಂದು y km/h ಅಂತ ಹೇಳಿದರೆ y km/h ಇಟ್ಕೊಳ್ಳೋಣ ಬಿದು. ಸೊ ಎ ಬಂದು ಫಾಸ್ಟರ್ ಟ್ರೈನ್, ಬಿ ಬಂದು ಸ್ಲೋವರ್ ಟ್ರೈನ್ ಆಗುತ್ತೆ. ದೆನ್ ಈ ಥರ ಡೈರೆಕ್ಷನ್ ಬೇಸ್ಡ್ ಪ್ರಾಬ್ಲಮಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಬರುತ್ತೆ, ದಟ್ ಈಸ್ ರಿಲೇಟಿವ್ ಸ್ಪೀಡ್. ರಿಲೇಟಿವ್ ಸ್ಪೀಡ್ ಅಂತ ಹೇಳಿದ್ರೆ ಇವಾಗ ಸ್ಪೀಡ್ ಆಫ್ ಒನ್ ಟ್ರೈನ್ ವಿತ್ ರೆಸ್ಪೆಕ್ಟ್ ಟು ದ ಅದರ್ ಟ್ರೈನ್ ವಿಚ್ ಈಸ್ ಇನ್ ಮೂವಿಂಗ್ ಸ್ಟೇಟ್. ಇವಾಗ ಎ ಅನ್ನೋ ಟ್ರೈನ್ ಮೂವ್ ಆಗ್ತಿದೆ ಅಲ್ವಾ, ಬಿ ಅನ್ನೋ ಟ್ರೈನ್ ಸಹ ಮೂವ್ ಆಗ್ತಾ ಇದೆ. ಎರಡರದ್ದು ಸ್ಪೀಡ್ ಮಧ್ಯೆ ರಿಲೇಷನ್ ಹುಡ್ಕೋದೆ ರಿಲೇಟಿವ್ ಸ್ಪೀಡ್. ಓಕೆ, ರಿಲೇಟಿವ್ ಸ್ಪೀಡ್ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಥರ ಸೇಮ್ ಡೈರೆಕ್ಷನ್ ಬಂದಾಗ ಈ ಥರ ಯೂಸ್ ಮಾಡ್ತೀವಿ, ದಟ್ ಈಸ್ x - y. ದಟ್ ಈಸ್ ಫಾಸ್ಟರ್ ಟ್ರೈನ್ ಮೈನಸ್ ಲೋವರ್ ಟ್ರೈನ್. ಓಕೆ, ಫಾಸ್ಟರ್ ಟ್ರೈನ್ ಮೈನಸ್ ಲೋವರ್ ಟ್ರೈನ್ ಮಾಡ್ತೀವಿ. ಇನ್ನೊಂದು ಈಸಿ ಟಿಪ್ ನೆನ್ಪಿಟ್ಕೊಳ್ಳೋಕೆ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಸೇಮ್ ಡೈರೆಕ್ಷನ್ದಲ್ವಾ, ಸೇಮ್ ಅಂತ ಇದೆ. ಸೊ ಸಬ್ಟ್ರಾಕ್ಟ್ ಅನ್ನೋದು ಯಾವುದರಿಂದ ಬರುತ್ತೆ, ಸಬ್ಟ್ರಾಕ್ಟ್ ಅನ್ನೋದು ಎಸ್ ಇಂದ ಶುರು ಆಗುತ್ತಲ್ವಾ. ಸೊ ಈ ಲೆಟರ್ನ ನೆನ್ಪಿಟ್ಕೊಳ್ಳಿ. ಸೇಮ್ ಅಂತ ಬಂದಾಗ ಸಬ್ಟ್ರಾಕ್ಟ್ ಮಾಡಬೇಕು ರಿಲೇಟಿವ್ ಸ್ಪೀಡಲ್ಲಿ. ಈಗ ಎಕ್ಸ್ ಅನ್ನೋದು ಫಾಸ್ಟರ್ ಟ್ರೈನ್ ಇದೆ, ವೈ ಅನ್ನೋದು ಸ್ಲೋವರ್ ಟ್ರೈನ್ ಇದೆ. ರಿಲೇಟಿವ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ x - y km/h ಮಾಡ್ತೀರಾ. ನೆಕ್ಸ್ಟ್ ಟೈಮ್ ಟು ಪಾಸ್, ಅದು ಎಷ್ಟು ಟೈಮಲ್ಲಿ ಪಾಸ್ ಆಯಿತು ಅಂತ ಕಂಡುಹಿಡಿಯೋದಕ್ಕೆ ಟೈಮ್ ಫಾರ್ಮುಲಾ ಯೂಸ್ ಮಾಡ್ತೀರಾ, ದಟ್ ಈಸ್ ಟೈಮ್ ಇಸ್ ಈಕ್ವಲ್ ಟು ಲೆಂತ್ ಬೈ ಸ್ಪೀಡ್. ಲೆಂತ್ ಬೈ ಸ್ಪೀಡ್, ಇಲ್ಲಿ ಸ್ಪೀಡ್ನ
ಡೈರೆಕ್ಟ್ ಸಪ್ರೇಟ್ 2 ಟ್ರೈನ್ಸ್ ಇರೋದ್ರಿಂದ ರಿಲೇಟಿವ್ ಸ್ಪೀಡ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆ ರಿಲೇಟಿವ್ ಸ್ಪೀಡ್ನ ಇಲ್ಲಿ ಅಪ್ಲೈ ಮಾಡ್ತೀರಾ. ದಟ್ ಈಸ್ ಟೈಮ್ ಇಸ್ ಈಕ್ವಲ್ ಟು ಲೆಂತ್ ಬೈ ರಿಲೇಟಿವ್ ಸ್ಪೀಡ್. ಈ ಥರ ಸಾಲ್ವ್ ಮಾಡ್ತೀರಾ. ದೆನ್ ವಿ ಹ್ಯಾವ್ ಆಪೋಸಿಟ್ ಡೈರೆಕ್ಷನ್. ಆಪೋಸಿಟ್ ಡೈರೆಕ್ಷನಲ್ಲಿ ಸಹ 2 ಟ್ರೈನ್ಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಎ ಅನ್ನೋದೊಂದು ಟ್ರೈನು, ಬಿ ಅನ್ನೋದೊಂದು ಟ್ರೈನು ಆಪೋಸಿಟಾಗಿ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಟ್ರೈನ್ ಒಂದು ಸ್ಪೀಡ್ ಬಂದು ಎಕ್ಸ್ ಕಿಲೋಮೀಟರ್ ಪರ್ ಅವರ್, ಟ್ರೈನ್ 2ದು ವೈ ಕಿಲೋಮೀಟರ್ ಪರ್ ಅವರ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲೂ ಸಹ ರಿಲೇಟಿವ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲಿ ರಿಲೇಟಿವ್ ಸ್ಪೀಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಎಕ್ಸ್ ಪ್ಲಸ್ ವೈ ಮಾಡ್ತೀರಾ, ಆ್ಯಡ್ ಆನ್ ಮಾಡ್ತೀರಾ. ಫಾಸ್ಟರ್ ಟ್ರೈನು ಮತ್ತು ಸ್ಲೋವರ್ ಟ್ರೈನ್ದು ಸ್ಪೀಡ್ನ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದಾಗ ನಮಗೆ ರಿಲೇಟಿವ್ ಸ್ಪೀಡ್ ಸಿಗುತ್ತೆ. ನಾನು ಆಲ್ರೆಡಿ ಒಂದು ಟಿಪ್ ಕೊಟ್ಟಿದ್ದೆ ಪ್ರೀವಿಯಸ್ ಸೇಮ್ ಡೈರೆಕ್ಷನ್ ಪ್ರಾಬ್ಲಮಲ್ಲಿ. ಎಸ್ ಸೇಮ್ ಡೈರೆಕ್ಷನ್, ಸೊ ಸಬ್ಟ್ರ್ಯಾಕ್ಟ್ ಮಾಡ್ತೀರಾ, ಅದು ಎಸ್ ಇಂದನೇ ಶುರು ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಆಪೋಸಿಟ್ ಬಂದಾಗ ಲೆಸ್ ಮಾಡ್ತೀರಾ ರಿಲೇಟಿವ್ ಸ್ಪೀಡ್ 2 ಟ್ರೈನ್ಸ್ದುವೆ. ದೆನ್ ಟೈಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟೈಮ್ ಕ್ಯಾಲ್ಕುಲೇಟ್ ಹೇಗೆ ಮಾಡ್ತೀರಾ ಅಂದರೆ ಆ್ಯಸ್ ಯೂಶುವಲ್ ಟೈಮ್ದು ಫಾರ್ಮುಲಾ ಟೈಮ್ ಇಸ್ ಈಕ್ವಲ್ ಟು ಲೆಂತ್ ಬೈ ಸ್ಪೀಡ್ ಅಲ್ವಾ. ಬಟ್ ಇಲ್ಲಿ ಲೆಂತ್ ಆಫ್ 2 ಟ್ರೈನ್ಸು ಮೆನ್ಷನ್ ಮಾಡಿದರೆ, ಇಲ್ಲಿ ಮೆನ್ಷನ್ ಮಾಡಿಲ್ಲ ಬಟ್ ಪ್ರಾಬ್ಲಮ್ಸ್ ಬಂದಾಗ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ 2 ಟ್ರೈನ್ದು ಲೆಂತ್ ಕೊಟ್ಟಿದ್ರೆ ಯು ಹ್ಯಾವ್ ಟು ಆ್ಯಡ್ ಬೋತ್ ದ ಲೆಂತ್ ಆಫ್ ದ ಟ್ರೈನ್. 2 ಟ್ರೈನ್ದು ಲೆಂತ್ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ದೆನ್ ಸ್ಪೀಡ್ ನಿಮಗೆ ಗೊತ್ತೇ ಇದೆ, ರಿಲೇಟಿವ್ ಸ್ಪೀಡ್ ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಅದನ್ನು ಮಾಡಿದ್ರೆ ವಿ ಕ್ಯಾನ್ ಗೆಟ್ ದ ಟೈಮ್. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ಯೂನಿಟ್ ಕನ್ವರ್ಷನ್ಸ್. ಕೆಲವೊಬ್ಬರಿಗೆ ಯೂನಿಟ್ ಕನ್ವರ್ಷನ್ ಅಂದ ತಕ್ಷಣ ತುಂಬ ಕನ್ಫ್ಯೂಸ್ ಆಗೋಗ್ತಾರೆ ಮತ್ತು ತುಂಬ ಟೆನ್ಷನ್ ಮಾಡ್ಕೊಬಿಡ್ತಾರೆ. ಕನ್ವರ್ಷನ್ನಲ್ಲಿ ಮಿಸ್ ಮಾಡ್ತಾರೆ. ಆಲ್ದೋ ಆನ್ಸರ್ ಕರೆಕ್ಟಾಗಿದ್ದರೂ ಅದನ್ನು ಕನ್ವರ್ಟ್ ಮಾಡಿ ಇಟ್ಟಿಲ್ಲ ಅಂದರೂ ಸಹ ಮಾರ್ಕ್ಸ್ ಕಳ್ಕೊಳ್ತೀರಾ. ಸೊ ಇಲ್ಲಿ ಯೂನಿಟ್ ಕನ್ವರ್ಷನ್ಸ್ ಅಂತ ಪ್ರಾಬ್ಲಮ್ಸ್ ಆನ್ ಟ್ರೈನಲ್ಲಿ ಯೂನಿಟ್ ಕನ್ವರ್ಷನ್ಸ್ ಅಂತ ಬಂದಾಗ ಓನ್ಲಿ 2 ಟೈಪ್ಸ್ ಇದೆ. ಒನ್ ಇಸ್ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡೋದು. ಇನ್ನೊಂದು ಮೀಟರ್ ಪರ್ ಸೆಕೆಂಡಲ್ಲಿರೋದನ್ನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡೋದು. ಈಸಿ ಅಲ್ವಾ? 2 ಟೈಪ್ ಇದೆ. ಹೇಗೆ ಮಾಡ್ತೀರಾ? ಇವಾಗ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್ ಅಲ್ವಾ. ಸೊ ಅದೇ ಥರ 1 hour ಇಸ್ ಈಕ್ವಲ್ ಟು 3600 ಸೆಕೆಂಡ್ಸ್. ಸೊ ನಾವು ಯಾವುದೇ ಒಂದು ಕಿಲೋಮೀಟರ್ ಪರ್ ಅವರಲ್ಲಿರೋ ಯೂನಿಟ್ನ ಮೀಟರ್ ಪರ್ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 1000 ಬೈ 3600 ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಲಾರ್ಜರ್ ನಂಬರ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಇನ್ನೊಂದು ಈಸಿ ಇದು ಸಿಂಪ್ಲಿಫೈ ಮಾಡಿದ್ದಾರೆ, ದಟ್ ಈಸ್ 5/18. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ದಾರೆ, ದಟ್ ಈಸ್ 5/18. ಇದನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 20 ಕಿಲೋಮೀಟರ್ ಪರ್ ಅವರ್ ಅಂತ ಒಂದಿದೆ ಯೂನಿಟ್. ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಸೊ 20 ಅಂತ ಹಾಕೊಳ್ತೀರಾ. ಡೈರೆಕ್ಟ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಲ್ವಾ, ಮಲ್ಟಿಪ್ಲೈ ಬೈ 5/18. 5/18 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ 25 100 ಸಿಗುತ್ತೆ. 100/18 100/18 ಮಾಡಿದಾಗ ನಿಮಗೆ 5 ಪಾಯಿಂಟ್ ಸಮಥಿಂಗ್ ಬರುತ್ತೆ. 5 ಪಾಯಿಂಟ್ ಸಮಥಿಂಗ್ ಮೀಟರ್ ಪರ್ ಸೆಕೆಂಡ್ಸು. ಓಕೆನಾ? ಇದೇ ಥರ ಮೀಟರ್ ಪರ್ ಸೆಕೆಂಡ್ ಇರೋದನ್ನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಹೇಗೆ ಮಾಡ್ತೀರಾ? ಇಲ್ಲಿ 5/18 ಮಾಡ್ತಿದ್ರಿ, ಯಾಕೆಂದರೆ 1000/3600 ಇತ್ತು. ಇಲ್ಲಿ ಉಲ್ಟಾ ಆಗುತ್ತೆ, 3600/1000 ಇರುತ್ತೆ. ಸೊ ದಟ್ 18/5 ಮಾಡ್ತೀರಾ. 18/5 ಮಲ್ಟಿಪ್ಲೈ ಮಾಡ್ತೀರಾ. ಓಕೆನಾ? ದಿಸ್ ಈಸ್ ಯೂನಿಟ್ ಕನ್ವರ್ಷನ್ಸ್. ಯು ನೀಡ್ ಟು ರಿಮೆಂಬರ್ 5/18 ಯಾವುದಕ್ಕೆ ಮತ್ತು 18/5 ಯಾವುದಕ್ಕೆ ಅಂತ ರಿಮೆಂಬರ್ ಮಾಡಿ ಇಟ್ಕೊಳ್ಳಿ. ದೆನ್ ವಿ ಹ್ಯಾವ್ ಸ್ಯಾಂಪಲ್ ಪ್ರಾಬ್ಲಮ್ಸ್. ಒಂದೊಂದು ಟೈಪಲ್ಲೂ ಒಂದೊಂದು ಸ್ಯಾಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಪ್ರಾಬ್ಲಮ್, 150 meter train passes a pole in 9 seconds. A 150 meter train passes a pole in 9 seconds. Find the speed ಅಂತಿದೆ. ಇದು ಯಾವ ಕೈಂಡ್ ಆಫ್ ಪ್ರಾಬ್ಲಮ್ಗೆ ಬರುತ್ತೆ? ಫಸ್ಟ್ ಕೈಂಡ್, ದಟ್ ಈಸ್ ಪಾಸಿಂಗ್ ಎ ಸ್ಟೇಷನರಿ ಆಬ್ಜೆಕ್ಟ್. ಯಾಕೆಂದರೆ ಇಲ್ಲಿ ಪೋಲ್ ಅಂತ ಮೆನ್ಷನ್ ಮಾಡಿದಾರಲ್ವಾ, ಪೋಲ್ ಇಸ್ ಅ ಸ್ಟೇಷನರಿ ಆಬ್ಜೆಕ್ಟ್, ಅದನ್ನ ಪಾಸ್ ಮಾಡ್ತಿರೋದು. ಸೊ ಟೈಪ್ 1 ಪ್ರಾಬ್ಲಮ್ ಇದು. ಓಕೆ, ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ನೀವು ಸೊಲ್ಯೂಷನ್ ಏನು ಮಾಡ್ತೀರಾ? ಸ್ಪೀಡ್ದು ಫಾರ್ಮುಲಾ ಇದೆ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ. ಇಲ್ಲಿ ಆಲ್ರೆಡಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 150 ಮೀಟರ್, ಅದನ್ನು ಹಾಕ್ತೀರಾ. ಟೈಮ್ ಸಹ ಕೊಟ್ಟಿದ್ದಾರೆ ಸೆಕೆಂಡ್ಸಲ್ಲಿ, ದಟ್ ಈಸ್ 9 seconds. ಅದನ್ನ ಅಪ್ಲೈ ಮಾಡ್ತೀರಾ. 150/9 ಮಾಡಿದಾಗ ನಿಮಗೆ 16.67 ಬರುತ್ತೆ. ಇದನ್ನು ಯಾವ ಯೂನಿಟಲ್ಲಿ ಇಡ್ತೀರಾ ಅಂದರೆ ಮೀಟರ್ ಪರ್ ಸೆಕೆಂಡ್. ಯಾಕೆ? ಇಲ್ಲಿ ಡಿಸ್ಟೆನ್ಸ್ನ ಮೀಟರಲ್ಲಿ ಕೊಟ್ಟಿದ್ದಾರೆ, ದೆನ್ ಟೈಮ್ನ ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಮೀಟರ್ ಪರ್ ಸೆಕೆಂಡಲ್ಲಿ ಇರ್ತೀರಾ. ಇದು ಟೈಪ್ 1 ಕೈಂಡ್ ಆಫ್ ಪ್ರಾಬ್ಲಮ್. ದೆನ್ ಟೈಪ್ 2 ನೋಡೋಣ. ಟೈಪ್ 2ನಲ್ಲಿ ಟ್ರೈನ್ ಲೆಂತ್ ಬಂದು 150 ಮೀಟರ್ ಇದೆ. ಪ್ಲ್ಯಾಟ್ಫಾರ್ಮ್ ಲೆಂತ್ ಸಹ ಕೊಟ್ಟಿರ್ತಾರೆ ಅಂತ ಹೇಳಿದ್ದೆ, ಅದರಲ್ಲಿ 200 ಮೀಟರ್ ಇದೆ.
ದೆನ್ ಟೈಮ್ ಬಂದು 20 ಸೆಕೆಂಡ್ ಇದೆ. ಇದು ಪ್ಲಾಟ್ಫಾರ್ಮ್ ಬೇಸ್ಡ್ ಕೈಂಡ್ ಆಫ್ ಪ್ರಾಬ್ಲಮ್ ಆಯಿತಾ. ಇಲ್ಲಿ ಏನು ಮಾಡ್ತೀರಾ ಅಂದರೆ ಫಸ್ಟು ಟೋಟಲ್ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಟೋಟಲ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಟ್ರೈನ್ ಲೆಂತು ಮತ್ತು ಪ್ಲಾಟ್ಫಾರ್ಮ್ ಲೆಂತು ಎರಡನ್ನೂ ಆ್ಯಡ್ ಮಾಡ್ಕೊಳ್ತೀರಾ, ದಟ್ ಈಸ್ ಟೋಟಲ್ ಡಿಸ್ಟೆನ್ಸ್. ಇವಾಗ 150 ಮೀಟರ್ ಇದೆ, ಪ್ಲಾಟ್ಫಾರ್ಮ್ದು ಬಂದು 200 ಇದೆ, ಅದನ್ನ ಆ್ಯಡ್ ಮಾಡ್ಕೊಡ್ತೀರಾ, ಸೊ 350 ಮೀಟರ್ ಆಗುತ್ತೆ. ದೆನ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಇಲ್ಲಿ ಆಲ್ರೆಡಿ ಟೋಟಲ್ ಮಾಡ್ಕೊಂಡಿದ್ದೀವಿ, ದಟ್ ಈಸ್ 350 ಮೀಟರ್. ಟೈಮ್ ಬಂದು ಗಿವನಲ್ಲಿ ಕೊಟ್ಟಿದ್ದಾರೆ 20 ಸೆಕೆಂಡ್ಸ್. ಸೊ 350 ಬೈ 20 ಮಾಡಿದಾಗ ನಮಗೆ 17.5 ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಯಾಕೆ? ಇಲ್ಲಿ ಆಲ್ರೆಡಿ ಡಿಸ್ಟೆನ್ಸ್ ಮೀಟರಲ್ಲಿ ಮೆನ್ಷನ್ ಆಗಿದೆ, ಟೈಮ್ ಬಂದು ಸೆಕೆಂಡಲ್ಲಿ ಮೆನ್ಷನ್ ಆಗಿದೆ, ದಟ್ಸ್ ವೈ. ಓಕೆ, ದಿಸ್ ಇಸ್ ಪ್ಲಾಟ್ಫಾರ್ಮ್ ಬೇಸ್ಡ್ ಕೈಂಡ್ ಆಫ್ ಪ್ರಾಬ್ಲಮ್. ದೆನ್ ವಿ ಹ್ಯಾವ್ ಸ್ಯಾಂಪಲ್ 3 ಡೈರೆಕ್ಷನ್ ಬೇಸ್ಡ್. ಇದು ಯಾವ ಡೈರೆಕ್ಷನ್ ಬೇಸ್ಡ್ ಅಪ್ಪ ಅಂತ ಹೇಳಿದ್ರೆ ಸೇಮ್ ಡೈರೆಕ್ಷನ್ ಬೇಸ್ಡ್. ಹೆಂಗೆ ಹೇಳಿದ್ವಿ, ಇಲ್ಲಿ ರಿಲೇಟಿವ್ ಸ್ಪೀಡಲ್ಲಿ ನೆಕ್ಸ್ಟ್ ಗೊತ್ತಾಗುತ್ತೆ. ಇವಾಗ ಟ್ರೈನ್ ಎ ಇದೆ, ಅದರದ್ದು 70 km/h ಅಂತ ತೊಗೊಳ್ಳೋಣ. ದೆನ್ ಟ್ರೈನ್ ಬಿ ಇದೆ, ಅದು ಸೇಮ್ ಡೈರೆಕ್ಷನ್ ಪಾಸ್ ಆಗ್ತಾ ಇದೆ, ಅದು 50 km/h ಅಂತ ತೊಗೊಳ್ಳೋಣ. 70 km/h, ಟ್ರೈನ್ ಬಿದು 50 km/h ಸ್ಪೀಡ್. ಲೆಂತ್ ಬಂದು 200 ಅಂತ ಕೊಟ್ಟಿದ್ದಾರೆ. ಅದು ಯಾವುದು? ಟ್ರೈನ್ ಎದು ಲೆಂತ್ 200 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೊಲ್ಯೂಷನಲ್ಲಿ ಏನು ಮಾಡ್ತೀರಾ, ಫಸ್ಟ್ ರಿಲೇಟಿವ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ರಿಲೇಟಿವ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ಸೇಮ್ ಡೈರೆಕ್ಷನ್ ಅಲ್ವಾ, ಏನು ಮಾಡ್ತೀರಾ, ಎ ಮೈನಸ್ ಬಿ, ದಟ್ ಈಸ್ ಫಾಸ್ಟ್ ಟ್ರೈನ್ ಮೈನಸ್ ಸ್ಲೋವರ್ ಟ್ರೈನ್ ಮಾಡ್ತೀರಾ, ದಟ್ ಈಸ್ 70 - 50. 70 - 50 ಮಾಡಿದಾಗ ಎಷ್ಟು ಸಿಗುತ್ತೆ ರಿಲೇಟಿವ್ ಸ್ಪೀಡು? 20 km/h ಸಿಗುತ್ತೆ. ಅದೇ ಇಲ್ಲಿ ನಮಗೆ ರಿಲೇಟಿವ್ ಸ್ಪೀಡ್ ಸಿಕ್ಕಿದೆ. ಅದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ, ಸೊ ದಟ್ ನಮಗೆ ಟೈಮ್ ಕಂಡುಹಿಡಿಯುವಾಗ ಸೆಕೆಂಡ್ಸಲ್ಲಿ ಇಡಬೇಕಲ್ವಾ, ಸೊ ಅದು ಈಸಿ ಆಗುತ್ತೆ. ಸೊ 20 km/h ಇದೆ, ಅದನ್ನು ಕನ್ವರ್ಟ್ ಹೇಗೆ ಮಾಡ್ತೀರಾ? 20 × 5/18 ಮಾಡ್ತೀರಾ. 20 × 5/18 ಮಾಡಿದಾಗ 5.56 ಮೀಟರ್ ಪರ್ ಸೆಕೆಂಡ್ಸ್ ನಮಗೆ ಆನ್ಸರ್ ಸಿಗುತ್ತೆ. ಅದೇ ಇಲ್ಲಿ ಕನ್ವರ್ಟ್ ಮಾಡಿ ಇಟ್ಟಿದ್ದಾರೆ. ದೆನ್ ಟೈಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ವಾ. ಇಲ್ಲಿ ಆಲ್ರೆಡಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 200 ಮೀಟರ್ ಅಂತ, ಅದೇ ಲೆಂತ್ ಕೊಟ್ಟಿದ್ದಾರೆ, ಅದೇ ಡಿಸ್ಟೆನ್ಸು 200 ಮೀಟರ್ ಕೊಟ್ಟಿದ್ದಾರೆ. ದೆನ್ ವಿ ಹ್ಯಾವ್ ರಿಲೇಟಿವ್ ಸ್ಪೀಡ್. ರಿಲೇಟಿವ್ ಸ್ಪೀಡ್ ಆಲ್ರೆಡಿ ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ದೀವಿ, ಅದನ್ನೇ ತೊಗೊಳ್ಳೋಣ. ಸೊ 200 ಬೈ 5.56 ಮೀಟರ್ ಮಾಡಿದಾಗ ನಮಗೆ 36 ಸೆಕೆಂಡ್ ಸಿಗುತ್ತೆ. ದಿಸ್ ಈಸ್ ದ ಟೈಮ್ ವೇರ್ 2 ಟ್ರೈನ್ಸ್ ಟೇಕನ್ ಟು ಪಾಸ್. ಆಯಿತಾ, 2 ಟ್ರೈನ್ ಪಾಸ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಂಡಿತ್ತು ಅಂತ ಹೇಳಿದ್ರೆ 36 ಸೆಕೆಂಡ್ಸ್. ದಿಸ್ ಈಸ್ ಸೇಮ್ ಡೈರೆಕ್ಷನ್ ಕೈಂಡ್ ಆಫ್ ಪ್ರಾಬ್ಲಮ್. ದೆನ್ ವಿ ಹ್ಯಾವ್ ಡಿಫ್ರೆಂಟ್ ಅಂದರೆ ಆಪೋಸಿಟ್ ಡೈರೆಕ್ಷನ್ ಕೈಂಡ್ ಆಫ್ ಪ್ರಾಬ್ಲಮ್. ಅಲ್ಲಿ ಸಹ ನಿಮಗೆ 2 ಟ್ರೈನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ರೈನ್ ಎ ದೆನ್ ಟ್ರೈನ್ ಬಿ ಅಂತ ಇದೆ ಅಂತ ತಗೊಳ್ಳೋಣ. ಟ್ರೈನ್ ಎ ಬಂದು 60 km/h ಇದೆ, ದೆನ್ ಟ್ರೈನ್ ಬಿ ಬಂದು 40 km/h ಇದೆ. ಓಕೆ, ಟ್ರೈನ್ ಎದು ಲೆಂತು 250 ಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಟ್ರೈನ್ ಬಿದು ಲೆಂತ್ ಸಹ 150 ಮೀಟರ್ ಅವರೇ ಕೊಟ್ಟಿದ್ದಾರೆ. ವೆನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದ ರಿಲೇಟಿವ್ ಸ್ಪೀಡ್, ಇಲ್ಲಿ ರಿಲೇಟಿವ್ ಸ್ಪೀಡ್ ಆಪೋಸಿಟ್ ಡೈರೆಕ್ಷನ್ ಅಲ್ವಾ, ಏನು ಮಾಡ್ತೀರಾ, ಎ ಪ್ಲಸ್ ಬಿ ಮಾಡ್ತೀರಾ. ಸೊ ಆ್ಯಡ್ ಆನ್ ಮಾಡ್ತೀರಾ. ಇವಾಗ ಆ್ಯಡ್ ಆನ್ ಮಾಡುವಾಗ ರಿಲೇಟಿವ್ ಸ್ಪೀಡ್ನ ಹೇಗೆ ಆ್ಯಡ್ ಆನ್ ಮಾಡ್ತೀರಾ? 60 + 40. 60 + 40 is 100 km/h ಆಗುತ್ತೆ. ದಿಸ್ ಈಸ್ ರಿಲೇಟಿವ್ ಸ್ಪೀಡ್. ಇದನ್ನ ಕನ್ವರ್ಟ್ ಮಾಡೋಕ್ಕೆ 100 × 5/18 ಮಾಡ್ತೀರಾ. ವಿ ವಿಲ್ ಗೆಟ್ ಅನ್ ಆನ್ಸರ್ ಆಫ್ 27.78 ಮೀಟರ್ ಪರ್ ಸೆಕೆಂಡ್ ಸಿಗುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ರಿಲೇಟಿವ್ ಸ್ಪೀಡ್. ರಿಲೇಟಿವ್ ಸ್ಪೀಡ್ ಆದ ತಕ್ಷಣ ಡೈರೆಕ್ಟ್ ನೀವು ಟೈಮ್ನ ಕಂಡುಹಿಡಿಯೋಕ್ಕೆ ಹೋದರೆ ಅಲ್ಲಿ ಡಿಸ್ಟೆನ್ಸ್ ಅನ್ನೋದು ಬರುತ್ತೆ. ಯಾಕೆಂದರೆ ಇಲ್ಲಿ 2 ಟ್ರೈನ್ದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಇದನ್ನು ಆ್ಯಡ್ ಮಾಡ್ಕೊಬಿಡೋಣ. ಟ್ರೈನ್ ಒಂದು ಡಿಸ್ಟೆನ್ಸ್ ಬಂದು 250 ಮೀಟರ್, ಟ್ರೈನ್ 2ದು 150 ಮೀಟರ್. ಸೊ ಇದೆರಡನ್ನ ಆ್ಯಡ್ ಮಾಡ್ತೀರಾ, ವಿ ವಿಲ್ ಗೆಟ್ 400 ಮೀಟರ್. ನೆಕ್ಸ್ಟ್ ಇವಾಗ ಟೈಮ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ರಿಲೇಟಿವ್ ಸ್ಪೀಡ್. ಡಿಸ್ಟೆನ್ಸ್ ಇಲ್ಲಿ ಆಲ್ರೆಡಿ ಟೋಟಲ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 400 ಮೀಟರು. ನೆಕ್ಸ್ಟ್ ಟೈಮ್ ಬಂದು ಸ್ಪೀಡ್ ಬಂದು 27.78 ಮೀಟರ್ ಪರ್ ಸೆಕೆಂಡ್ ಇದೆ. ದಿಸ್ ಇಸ್ ರಿಲೇಟಿವ್ ಸ್ಪೀಡ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇದೆರಡನ್ನೂ ಡಿವೈಡ್ ಮಾಡಿದಾಗ ನಮಗೆ 14.4 ಸೆಕೆಂಡ್ ಸಿಗುತ್ತೆ. ದಿಸ್ ಈಸ್ ದ ಫೈನಲ್ ಆನ್ಸರ್. ಆಯಿತಾ, ದಿಸ್ ಈಸ್ ಆಪೋಸಿಟ್ ಡೈರೆಕ್ಷನ್ ಬೇಸ್ಡ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಕೀ ಟೇಕ್ ಅವೇಸ್. ಇದರಲ್ಲಿ ಈ ಥರ ಪ್ರಾಬ್ಲಮ್ಸ್ ಆನ್ ಟ್ರೈನ್ ಬಂದರೆ ಏನೇನು ನೀವು ನೆನ್ಪಿಟ್ಕೋಬೇಕು ಅಂದರೆ, ಫಸ್ಟ್ ಥಿಂಗ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಈ ಥರ ನಾವು ಸ್ಯಾಂಪಲ್ ಪ್ರಾಬ್ಲಮ್ಸ್ ಇವಾಗ ಒಂದು 4 ತೋರಿಸಿದ್ವಿ ಅಲ್ಲ, ಎಲ್ಲ ಟೈಪ್ದು, ಆ ಟೈಪ್ದು ಪ್ರಾಬ್ಲಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ದೆನ್ ಫಾರ್ಮುಲಾಸ್ನ ನಾನು ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಟ್ರಿಕ್ ಹೇಳ್ಕೊಟ್ಟೆ, ಆ ಥರ ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು. ಸ್ಪೀಡ್ದು, ಡಿಸ್ಟೆನ್ಸ್ದು ಮತ್ತು ಟೈಮ್ದು ಯಾವ್ದಾದ್ರು ನೆನ್ಪಿಟ್ಕೊಂಡು ನೀವು ಶಿಫ್ಟ್ ಮಾಡಿದ್ರೆ ಸಾಕು. ಓಕೆ, ದೆನ್ ಟೈಮ್ ಮ್ಯಾನೇಜ್ಮೆಂಟ್. ಇವಾಗ
ಕೊಟ್ಟಿರ್ತಾರೆ ಪ್ರಾಬ್ಲಮ್, ಅದನ್ನು ಲಾಂಗ್ ಪ್ರೊಸೆಸಲ್ಲಿ ಸಾಲ್ವ್ ಮಾಡಿದ್ರೆ ನಿಮಗೇನು ಪ್ರಯೋಜನ ಇಲ್ಲ. ಯಾಕೆಂದರೆ ಪಿ ಜಿ ಸಿ ಟಿಲಿ ನಿಮಗೆ ಒಂದೊಂದು ಕ್ವೆಶನಿಗೆ ಅಟ್ಲೀಸ್ಟ್ ನೀವು 1 ಮಿನಿಟಲ್ಲಿ ಸಾಲ್ವ್ ಮಾಡಬೇಕಾಗಿರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡ್ಕೊಳ್ಳಿ. ನೀವು ಎಷ್ಟು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿರ್ತೀರ ಪ್ರಾಬ್ಲಮ್ಸು, ಅಷ್ಟು ಫಾಸ್ಟಾಗಿ ನೀವಲ್ಲಿ ಪಿ ಜಿ ಸಿ ಟಿಲಿ ಸಾಲ್ವ್ ಮಾಡ್ತೀರ. ದೆನ್ ಅಕ್ಯುರೇಸಿ, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದ ತಕ್ಷಣ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆನ್ ಆಗಬೇಡಿ, ಅಥವಾ ಎಲ್ಲ ಕ್ವೆಶನ್ಸು ಸಾಲ್ವ್ ಮಾಡಾದಮೇಲೆ ಒಂದು ಕಡೆಯಿಂದ ನಾನು ಮಾಡಿರೋದು ಕರೆಕ್ಟ್ ಇದೆಯಾ ಅಂತ ಅಕ್ಯುರೇಸಿ ಚೆಕ್ ಮಾಡಿ. ಬಿಕಾಸ್ ನೀವು ಟೈಮ್ ಕಮ್ಮಿ ಇರೋದ್ರಿಂದ ಟೆನ್ಷನಲ್ಲಿ ಮಿಸ್ ಮಾಡಿರ್ತೀರ ಕ್ಯಾಲ್ಕುಲೇಷನ್ಸ್ ಎಲ್ಲ. ಸೊ ಅಕ್ಯುರೇಸಿನ ಚೆಕ್ ಮಾಡಿ, ಡಬಲ್ ಚೆಕ್ ಮಾಡಿ ಒಂದ್ಸತಿ ನೀವು ಸಾಲ್ವ್ ಮಾಡಿದ್ಮೇಲೆ. ದೀಸ್ ಆರ್ ದ ಕೀ ಟೇಕ್ಅವೇಸ್. ಇನ್ ನೆಕ್ಸ್ಟ್ ಸೆಷನ್ ವಿ ಆರ್ ಗೋಯಿಂಗ್ ಟು solve some of the problems in all the types. Okay, thank you.